ನಮಸ್ತೆ ರೈತ ಬಂದರೆ ಇದು ಹಿಂಗಾರದ ಡೈಬ್ಯಾಕ್ ಈ ಒಂದು ರೋಗಕ್ಕೆ ಸ್ಪ್ರೇ ಮಾಡಲಾಗಿತ್ತು. ಈ ಒಂದು ರೋಗನ ಯಾವ ರೀತಿಯಾಗಿ ನಿಯಂತ್ರಣ ಆಗಿದೆ ಅಂತ ಹೇಳಿ ನಾವು ನೋಡಬೇಕು ಅಂತಂದರೆ, ಈ ಒಂದು ತುದಿಯಲ್ಲಿ ನೀವು ನೋಡ್ಬೋದು, ಇಲ್ಲಿರ್ತಕ್ಕಂಥ ರೋಗಗಳು ತುದಿಯಿಂದ ಒಣಗ್ಕೊಂತ ಬರ್ತದೆ. ಔಷಧಿ ಹೊಡಿಸಿದ ನಂತರ ಈ ತುದಿ ಎಲ್ಲಿರುತ್ತಲ್ಲ ಸ್ವಲ್ಪ ಮುಂದುವರೆದ್ಬಿಟ್ಟು ಅಲ್ಲಿದ್ದ ಬ್ಲಾಕ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದ್ರದ್ದು ಮುಂದೆ ತುದಿ ಏನಾದರೂ ನಾವೇನಾದರೂ ಕಿತ್ತರೆ ಈ ರೀತಿಯಾಗಿ ಮುರಿದು ಪೌಡ್ರ್ ಥರ ಆಗುತ್ತೆ. ಈ ರೀತಿಯಾಗಿ ಯಾವ ಹಿಂಗಾರುಗಳು ಕ್ಲೀನಾಗಿ ಪೌಡ್ರ್ ಥರ ಆಗುತ್ತಲ್ಲ, ಈ ಒಂದು ರೋಗದ ನಿಯಂತ್ರಣ ಆಗಿರ್ತದೆ. ಮತ್ತು ನಾವು ಅಬ್ಸರ್ವೇಷನ್ ಮಾಡಬೇಕು, ಇಲ್ಲಿ ಏನಾದರೂ ಅಂಟು ಬರುತ್ತಾ, ಜಿಗಿ ಬರ್ತಾ ಇದೆನಾ, ಅದೇ ರೀತಿ ಎಲ್ಲಾದರೂ ಜಾಡ್ ಫಾರ್ಮೇಷನ್ ಇದೆನಾ ನೋಡಬೇಕು. ಇದರಲ್ಲೆಲ್ಲ ಕ್ಯಾಟ್ರ್ ಪಿಲ್ಲರ್ಸು ಮತ್ತು ಜಿಗಿ ಎಲ್ಲ ಇದ್ವು. ಸೊ ಈ ಒಂದು ಕ್ಯಾಟ್ರ್ ಪಿಲ್ಲರ್ಸು ಜಿಗಿಗಳ ನಿಯಂತ್ರಣ ಆಗಿ ಈ ರೀತಿ ಹೆಣ್ಣು ಹೂಗಳ ಸೆಟ್ಟಿಂಗು ನಮಗೆ ಚೆನ್ನಾಗಾಗಬೇಕು. ಇಲ್ಲಿ ನಮಗೆ ಸ್ಪ್ರೆಡ್ ಆಗ್ಬೋದು. ನಿಮ್ಮ ತೋಟದಲ್ಲೂ ಕೂಡ ಒಂಬಾಳೆ ಜಾಡ್ ಕಟ್ಟ ಹುಳ, ಒಂಬಾಳೆ ಒಣಗೋದು, ಕರಿ ಜಿಗಿ, ಅರಳು ಅದರದು, ಅಂಟು ಸೂರ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಅಜಾಕ್ಸಿಸ್ಟ್ರೋಬಿನ್ ಡೈಫಿನ್ಕೋನ್ಸಲು ಡಬಲ್ ಪವರು, ಬೋರಾನು, ಸೈಟೋಕೈನಿನು ಹಾಗೆ ಸ್ಪ್ರೆಡರ್ ಜೊತೆ ಇವುಗಳನ್ನ ಇಷ್ಟು ಮಿಕ್ಸರ್ ಮಾಡಿ ಸ್ಪ್ರೇ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಓಪನ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ.